ವಿಷಯ ಶರಣ ಸಂಸ್ಕೃತಿ. ಮೊದಲು ಸಂಸ್ಕೃತಿ ಅಂದರೆ ಏನು, ಸಂಸ್ಕಾರ ಅಂದರೆ ಏನು ಅನ್ನೋದು ನೋಡೋಣ. ಸಂಸ್ಕಾರಗಳ ಒಟ್ಟು ಮೊತ್ತವೇ ಸಂಸ್ಕೃತಿ. ಉದಾಹರಣೆಗೆ, ಹಾಲಿನಲ್ಲಿ ತುಪ್ಪವಿದೆ, ಆದರೆ ಅದು ಅವ್ಯಕ್ತವಾಗಿದೆ. ಅದು ವ್ಯಕ್ತವಾಗಬೇಕಾದರೆ ಹಾಲನ್ನು ಕಾಯಿಸಬೇಕು, ಹೆಪ್ಪಿಡಬೇಕು, ಅದು ಮೊಸರವಾದ ನಂತರ ಕಡೆಯಬೇಕು, ಮಜ್ಜಿಗೆಯಲ್ಲಿಯನ್ನು ಬೆಣ್ಣೆಯನ್ನು ತೆಗೆಯಬೇಕು, ಬೆಣ್ಣೆಯನ್ನು ಮತ್ತೆ ಕಾಯಿಸಬೇಕು, ಆಗ ತುಪ್ಪವಾಗುತ್ತದೆ. ತುಪ್ಪ ಇದು ಸಂಸ್ಕೃತಿ. ಹಾಲನ್ನು ಕಾಯಿಸುವುದು, ಹೆಪ್ಪು ಹಾಕುವುದು, ಮೊಸರು ಕಡೆಯುವುದು, ಮಜ್ಜಿಗೆಯಲ್ಲಿನ ಬೆಣ್ಣೆ ತೆಗೆಯುವುದು ಮತ್ತು ಬೆಣ್ಣೆಯನ್ನು ಕಾಯಿಸುವುದು, ಇವೆಲ್ಲ ಸಂಸ್ಕಾರಗಳು. ಈ ಒಟ್ಟು ಸಂಸ್ಕಾರಗಳ ಮೊತ್ತ ಏನದಲ್ಲ ಅದು ಸಂಸ್ಕೃತಿ. ಹಾಗೆಯೇ ಇನ್ನೊಂದು ಉದಾಹರಣೆ ನೋಡೋದಾದರೆ, ಶಿಲೆಯಲ್ಲಿ ಸುಂದರವಾದ ಶಿಲ್ಪವಿದೆ, ಅದು ಅವ್ಯಕ್ತವಾಗಿದೆ. ಶಿಲೆಯಲ್ಲಿ ಆ ಶಿಲ್ಪಕ್ಕೆ ಬೇಕಾದ ಮತ್ತು ಬೇಡವಾದ ಸಂಗತಿಗಳು ಎರಡೂ ಇವೆ. ಶಿಲೆಯಲ್ಲಿನ ಮೂರ್ತಿಗೆ ಬೇಡವಾದ ಸಂಗತಿಗಳನ್ನು ಶಿಲ್ಪಿ ಕೌಶಲದಿಂದ ಅವುಗಳನ್ನು ತೆಗೆದಾಗ ಸುಂದರವಾದ ಮೂರ್ತಿ ಅನಾವರಣಗೊಳ್ಳುತ್ತದೆ. ಮೂರ್ತಿ ಇದು ಸಂಸ್ಕೃತಿಯಾದರೆ, ಶಿಲ್ಪಿಯ ಉಳಿಗಳ ಪೆಟ್ಟುಗಳು ಸಂಸ್ಕಾರಗಳು. ಸಂಸ್ಕೃತಿ ಇದು ಪರಿಣಾಮವಾದರೆ, ಸಂಸ್ಕಾರಗಳು ಕಾರಣ. ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಐತಿಲ್ಲ. ಸಂಸ್ಕೃತಿ ಇದು ಪರಿಣಾಮ, ಸಂಸ್ಕಾರಗಳು ಕಾರಣ. ಹಾಗೆಯೇ ಅರಿವು, ಆಚಾರ, ಕಾಯಕ, ದಾಸೋಹ, ಸಮಾನತೆ, ಸಮನ್ವಯತೆ, ಸಮತೆ, ವೈಚಾರಿಕತೆ, ಸಕಾರಾತ್ಮಕತೆ, ಆಧ್ಯಾತ್ಮಿಕತೆ ಮುಂತಾದ ಮೌಲ್ಯಗಳ ಒಟ್ಟು ಮೊತ್ತವೇ ಶರಣ ಸಂಸ್ಕೃತಿ. ಈ ಶರಣ ಸಂಸ್ಕೃತಿಯ ಕುರಿತು ಒಂದು ಸ್ವರಚಿತ ವಚನವನ್ನು ಮೊದಲು ನೋಡೋಣ. ಶರಣ ಸಂಸ್ಕೃತಿ ಕಾಲಮಿತಿ ಸಂಸ್ಕೃತಿಯಲ್ಲ, ಕಾಲಾತೀತ ಸಂಸ್ಕೃತಿ. ಶರಣ ಸಂಸ್ಕೃತಿ ಜಾತಿ ಸೀಮಿತ ಸಂಸ್ಕೃತಿ ಅಲ್ಲ, ಜಾತ್ಯತೀತ ಸಂಸ್ಕೃತಿ. ಶರಣ ಸಂಸ್ಕೃತಿ ಕಾಲ್ಪನಿಕ ಸಂಸ್ಕೃತಿ ಅಲ್ಲ, ಅನುಭವ ಪ್ರಮಾಣ ಸಂಸ್ಕೃತಿ. ಶರಣ ಸಂಸ್ಕೃತಿ ಬೇಡಿ ತಿನ್ನುವ ಸಂಸ್ಕೃತಿ ಅಲ್ಲ, ದುಡಿದು ತಿನ್ನುವ ಕಾಯಕ ಸಂಸ್ಕೃತಿ. ಶರಣ ಸಂಸ್ಕೃತಿ ಸಂಗ್ರಹ ಸಂಸ್ಕೃತಿ ಅಲ್ಲ, ಹಂಚಿ ಉಣ್ಣುವ ದಾಸೋಹ ಸಂಸ್ಕೃತಿ. ಶರಣ ಸಂಸ್ಕೃತಿ ಮೇಲು ಕೀಳೆಂಬ ಭೇದ ಸಂಸ್ಕೃತಿಯಲ್ಲ, ಎಲ್ಲರನ್ನು ಅಪ್ಪಿಕೊಳ್ಳುವ ಸಮಾನತೆ ಸಂಸ್ಕೃತಿ. ಶರಣ ಸಂಸ್ಕೃತಿ ಪ್ರಾಣಿ ಬಲಿ ಸಂಸ್ಕೃತಿಯಲ್ಲ, ಸಕಲ ಜೀವಿಗಳಿಗೆ ಲೇಸನೆ ಬಯಸುವ ಮಾನವೀಯ ಸಂಸ್ಕೃತಿ. ಶರಣ ಸಂಸ್ಕೃತಿ ಪ್ರಚಾರ ಸಂಸ್ಕೃತಿಯಲ್ಲ, ಆಚಾರ ಸಂಸ್ಕೃತಿ. ಶರಣ ಸಂಸ್ಕೃತಿ ಪರಾಧೀನ ಸಂಸ್ಕೃತಿಯಲ್ಲ, ಆತ್ಮಸ್ಥೈರ್ಯದಿಂದ ಸಾಗುವ ಸ್ವಾವಲಂಬನೆ ಸಂಸ್ಕೃತಿ. ಶರಣ ಸಂಸ್ಕೃತಿ ಕೇವಲ ಜ್ಞಾನ ಸಂಪಾದನೆ ಸಂಸ್ಕೃತಿಯಲ್ಲ, ಜ್ಞಾನ ಕ್ರಿಯೆಗಳ ಸಮನ್ವಯ ಸಂಸ್ಕೃತಿ. ಶರಣ ಸಂಸ್ಕೃತಿ ಕೇವಲ ನುಡಿ ಸಂಸ್ಕೃತಿಯಲ್ಲ, ನಡೆ ನುಡಿ ಒಂದಾಗಿಸಿಕೊಂಡ ಸಂಸ್ಕೃತಿ. ಶರಣ ಸಂಸ್ಕೃತಿ ಸಂಸಾರ ತೊರೆಯುವ ಸಂಸ್ಕೃತಿಯಲ್ಲ, ಲೌಕಿಕ ಪಾರಮಾರ್ಥ ಸಮೀಕರಿಸಿಕೊಂಡ ಸಂಸ್ಕೃತಿ. ಶರಣ ಸಂಸ್ಕೃತಿ ಕೇವಲ ಬಹಿರಂಗ ಕೃಷಿ ಸಂಸ್ಕೃತಿಯಲ್ಲ, ಬಹಿರಂಗ ಅಂತರಂಗ ಕೃಷಿ ಮೇಳೈಸಿಕೊಂಡ ಸಂಸ್ಕೃತಿ. ಶರಣ ಸಂಸ್ಕೃತಿ ಬರೀ ಆತ್ಮಕಲ್ಯಾಣ ಸಂಸ್ಕೃತಿಯಲ್ಲ, ಆತ್ಮಕಲ್ಯಾಣ ಲೋಕ ಕಲ್ಯಾಣಗಳ ಸಾಮರಸ್ಯ ಸಂಸ್ಕೃತಿ. ಶರಣ ಸಂಸ್ಕೃತಿ ಪರಿಸ್ಥಿತಿಗೆ ಪ್ರತಿಕ್ರಿಯಿಸುವ ಸಂಸ್ಕೃತಿಯಲ್ಲ, ಬಂದುದೆಲ್ಲವನ್ನು ಸಮವಾಗಿ ಸ್ವೀಕರಿಸುವ ಸಮತೆ ಸಂಸ್ಕೃತಿ. ಶರಣ ಸಂಸ್ಕೃತಿ ನಾಸ್ತಿಕ ಸಂಸ್ಕೃತಿಯಲ್ಲ, ಆಸ್ತಿಕ ಸಂಸ್ಕೃತಿ.
ಶರಣ ಸಂಸ್ಕೃತಿ ಬಹುದೇವೋಪಾಸನ ಸಂಸ್ಕೃತಿ ಅಲ್ಲ, ಏಕದೇವೋಪಾಸನ ಸಂಸ್ಕೃತಿ. ಶರಣ ಸಂಸ್ಕೃತಿ ದೇವಾಲಯ ಸಂಸ್ಕೃತಿ ಅಲ್ಲ, ದೇಹಾಲಯ ಸಂಸ್ಕೃತಿ. ಶರಣ ಸಂಸ್ಕೃತಿ ಅನಂತತೆಯನ್ನು ಅಂಗೈಯಲ್ಲಿ ಆರಾಧಿಸುವ ಶಿವಯೋಗ ಸಂಸ್ಕೃತಿ. ಶರಣ ಸಂಸ್ಕೃತಿ ದೇಹದಂಡನೆ ಸಂಸ್ಕೃತಿ ಅಲ್ಲ, ಅಂತರಂಗ ಶುದ್ಧಿ ಸಂಸ್ಕೃತಿ. ಶರಣ ಸಂಸ್ಕೃತಿ ಮೂಢ ಸಂಪ್ರದಾಯಗಳ ಸಂಸ್ಕೃತಿ ಅಲ್ಲ, ವಾಸ್ತವಿಕತೆಯ ಅರಿವಿನೆಡೆಗಿನ ವೈಚಾರಿಕ ಸಂಸ್ಕೃತಿ. ಶರಣ ಸಂಸ್ಕೃತಿ ಲಗ್ನ ವಿಘ್ನ ದೋಷ ದುರಿತ ಸ್ವರ್ಗ ನರಕಗಳ ಭ್ರಾಂತಿಯ ನತಿಗೆಳೆವ ಸಂಸ್ಕೃತಿ. ಶರಣ ಸಂಸ್ಕೃತಿ ತೀರ್ಥಯಾತ್ರೆ ತೀರ್ಥ ಸ್ನಾನ ಸಂಸ್ಕೃತಿ ಅಲ್ಲ, ಅಂತರಂಗದ ಅರಿವಿನ ಸ್ನಾನ ಸಂಸ್ಕೃತಿ. ಶರಣ ಸಂಸ್ಕೃತಿ ಹೋಮ ಹವನಗಳಿಂದ ಹೊಗೆ ಎಬ್ಬಿಸುವ ಸಂಸ್ಕೃತಿ ಅಲ್ಲ, ದ್ವೇಷ ಅಸೂಯೆಗಳ ಹೊಗೆ ನಿಲ್ಲಿಸುವ ಸಂಸ್ಕೃತಿ. ಶರಣ ಸಂಸ್ಕೃತಿ ಸದಾ ಸಜ್ಜನರ ಸಂಘದಲ್ಲಿರುವ ಸತ್ಸಂಗ ಸಂಸ್ಕೃತಿ. ಶರಣ ಸಂಸ್ಕೃತಿ ಸಂಪ್ರದಾಯಗಳ ಸಂಕೀರ್ಣ ಸಂಸ್ಕೃತಿ ಅಲ್ಲ, ಸರಳ ಬದುಕಿನ ಸಂಸ್ಕೃತಿ. ಶರಣ ಸಂಸ್ಕೃತಿ ಆತ್ಮವಿಶ್ವಾಸ ಹೆಚ್ಚಿಸುವ ಸಕಾರಾತ್ಮಕ ಸಂಸ್ಕೃತಿ. ಶರಣ ಸಂಸ್ಕೃತಿ ಧಾರ್ಮಿಕ ವಿಧಿವಿಧಾನಗಳ ಸಂಸ್ಕೃತಿ ಅಲ್ಲ, ಆಧ್ಯಾತ್ಮಿಕ ಸಂಸ್ಕೃತಿ. ಶರಣ ಸಂಸ್ಕೃತಿ ಕೇವಲ ಘನ ಮನೆ ಸಂಸ್ಕೃತಿ ಅಲ್ಲ, ಘನ ಮನ ಸಂಸ್ಕೃತಿ. ಶರಣ ಸಂಸ್ಕೃತಿ ಅಹಮದಿಂದ ಬೀಗುವ ಸಂಸ್ಕೃತಿ ಅಲ್ಲ, ಪಕ್ವತೆಯಿಂದ ಬಾಗುವ ಕಿಂಕರತ್ವ ಸಂಸ್ಕೃತಿ. ಶರಣ ಸಂಸ್ಕೃತಿ ವೈರಾಗ್ಯ ಸಂಸ್ಕೃತಿ. ಶರಣ ಸಂಸ್ಕೃತಿ ಜೀವನ್ಮುಕ್ತಿ ಸಂಸ್ಕೃತಿ. ಶರಣ ಸಂಸ್ಕೃತಿ ಪರಮ ಸುಖ ಸಂಸ್ಕೃತಿ. ಇಂತಪ್ಪ ಶರಣ ಸಂಸ್ಕೃತಿಗೆ ಶರಣರ ವಚನಗಳೇ ಪ್ರಮಾಣವಯ್ಯ. ಮಾನವೀಯ ಮೌಲ್ಯಗಳ ಆಗರವಾದ ಶರಣ ಸಂಸ್ಕೃತಿಗೆ ನಮೋ ನಮೋ ಎನ್ನುತ್ತಾ ಬದುಕಿದೆನು ಕಾಣ ಶ್ರೀ ಗುರು ಬಸವ. ಇದೊಂದು ಸ್ವರಚಿತ ವಚನ. ಹೀಗೆ ಹಲವು ಅತ್ಯಮೂಲ್ಯ ತತ್ವಗಳನ್ನೊಳಗೊಂಡ ಶರಣ ಸಂಸ್ಕೃತಿ ವಿಶ್ವದಲ್ಲಿಯೇ ವಿನೂತನ ಸಂಸ್ಕೃತಿ ಆಗಿದೆ. ಇನ್ನು ಈ ಕುರಿತು ಒಂದೊಂದು ಸಂಸ್ಕೃತಿ ಬಗ್ಗೆ ನೋಡುವುದಾದರೆ, ಮೊದಲನೇದು ಶರಣ ಸಂಸ್ಕೃತಿ ಅನುಭವ ಪ್ರಮಾಣ ಸಂಸ್ಕೃತಿ ಆಗಿದೆ. ಶರಣ ಸಂಸ್ಕೃತಿ ಇದು ಪುರಾಣ ಸಂಸ್ಕೃತಿ ಅಲ್ಲ, ಅನುಭವ ಪ್ರಮಾಣ ಸಂಸ್ಕೃತಿ ಆಗಿದೆ. ಈ ಕುರಿತು ಶರಣ ಆದಯ್ಯನವರ ಒಂದು ವಚನ ನೋಡ್ರಿ. ಹಿಂದನ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ, ಮುಂದನ ಕಥೆಯ ನಿಂದು ಹೇಳುವ ನಾಟಕವಲ್ಲ, ಬಂದ ಶಬ್ದವ ಸಂದಿಲ್ಲ ದುರುವೆನೆಂಬ ಅಭ್ಯಾಸಿಯಲ್ಲ, ಚಂದ ವಿಚಂದವೆಂಬ ಸಂದೇಹಿಯಲ್ಲ. ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಸ್ವಯಾನುಭಾವದ ಪರಿ ಬೇರೆ, ಸ್ವಯಾನುಭಾವದ ಪರಿ ಬೇರೆ ಅಂತ ಹೇಳ್ತಾರೆ. ಇಲ್ಲೇನು ಹಿಂದನ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ. ಇದೇನು ಶರಣ ಸಂಸ್ಕೃತಿ ಅಥವಾ ವಚನ ಸಾಹಿತ್ಯ ಅದಲ್ಲ, ಭೂತಕಾಲದ ಕಥೆಯನ್ನು ಹೇಳುವ ಕಾವ್ಯವಲ್ಲ, ಮುಂದನ ಕಥೆಯ ನಿಂದು ಹೇಳುವ ನಾಟಕವಲ್ಲ, ಭವಿಷ್ಯತ್ ಕಾಲದ ಕಥೆಯನ್ನು ಹೇಳುವ ನಾಟಕವೂ ಅಲ್ಲ. ಬಂದ ಶಬ್ದವ ಸಂದಿಲ್ಲ ದುರುವೆನೆಂಬ ಅಭ್ಯಾಸಿಯಲ್ಲ, ಅಂದರೆ ಊಹಿಸಿ ಕಲ್ಪಿಸಿ ಬರೆದ ಕವನಗಳೂ ಅಲ್ಲ. ಚಂದ ವಿಚಂದವೆಂಬ ಸಂದೇಹಿಯಲ್ಲ, ಛಂದಸ್ಸಿನಿಂದ ಕೂಡಿದ ಕಲಾತ್ಮಕ ಶಬ್ದಗಳ ಜೋಡಣೆಗಳೂ ಅಲ್ಲ. ಹಾಗಾದರೆ ಏನು? ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಸ್ವಯಾನುಭಾವದ ಪರಿ ಬೇರೆ, ಅವು ಸ್ವಯಾನುಭಾವದ ಪರಿ ಅಂತ ಹೇಳ್ತಾರಿಲ್ಲೇ. ಅಂದರೆ ನಡೆ ಹೇಗೆ ಇರಲಿ, ನುಡಿ ಮಾತ್ರ ಕಲಾತ್ಮಕವಾದುದು ರಚನೆಯಾದರೆ, ನಡೆದಂತೆ ನುಡಿದ ಬದುಕಿದಂತೆ ಬರೆದ ಆತ್ಮಸಾಕ್ಷಿಯ ವಾಣಿಯೇ ವಚನ. ವಚನಗಳು ಕೇವಲ ಬುದ್ಧಿಯಿಂದ ಅಥವಾ ಭಾವಾವೇಶದಿಂದ ರಚನೆಗೊಂಡವುಗಳಲ್ಲ, ಬುದ್ಧಿಭಾವಗಳು ಸೇರಿ ಅಂತರಂಗದ ಕುಲುಮೆಯಲ್ಲಿ ಪಾಕಗೊಂಡು ಅನುಭವದಿಂದ ಹೊರಹೊಮ್ಮಿದವುಗಳು. ವಚನಗಳು ಅನುಭಾವಿಗಳ ಅನುಭವದ ಅಂತರಂಗದ ನುಡಿಗಳು ಎಂದು ಹೇಳುವ ಶರಣ ಆದಯ್ಯನವರ ವಚನ ಶರಣ ಸಂಸ್ಕೃತಿಯ ಆಧಾರ ಸ್ತಂಭವಾಗಿದೆ. ಶರಣ ಸಂಸ್ಕೃತಿ ಎರವಲ ತಂದ ಸಂಸ್ಕೃತಿಯಲ್ಲ ಎಂಬುದಕ್ಕೆ ಈ ವಚನವೇ ಪ್ರಮಾಣವಾಗಿದೆ. ಕಾಯಕ ಜೀವಿಗಳಾದ ಶರಣರು
ತಮ್ಮ ಕಾಯಕದ ಅನುಭವವನ್ನು ಅನುಭಾವದ ಮಟ್ಟಕ್ಕೇರಿಸಿದರು. ತಮ್ಮ ಕಾಯಕದ ಅನುಭವವನ್ನು ಅನುಭಾವದ ಮಟ್ಟಕ್ಕೇರಿಸಿದರು. ಹದ ಮಣ್ಣಲ್ಲದೆ ಮಡಿಕೆಯಾಗಲಾರದು ಎಂದು ಕುಂಬಾರ ಗುಂಡಯ್ಯನವರ ಪುಣ್ಯಸ್ತ್ರೀ ಕೇತಲ ದೇವಿ ಹೇಳುತ್ತಾರೆ. ಮಡಿಕೆ ಮಾಡಲು ಮಣ್ಣನ್ನು ಸೋಸಬೇಕು, ನೀರಲ್ಲಿ ಕಲಸಿಟ್ಟು ತುಳಿದು ಹದ ಮಾಡಬೇಕು. ಹದವಾದ ಮಣ್ಣು ಮಡಿಕೆ ಆಕಾರವಾಗಲು ಸಹಕಾರವಾಗುತ್ತದೆ. ಅದನ್ನು ಬೆಂಕಿಯಲ್ಲಿ ಸುಟ್ಟಾಗ ಮಡಿಕೆಯಾಗುತ್ತದೆ. ಅರಿವಿನ ಅಗ್ನಿಯಲ್ಲಿ ಮಾನವ ತನ್ನ ಪೂರ್ವ ಗುಣಗಳನ್ನು ಕಳೆದುಕೊಳ್ಳುತ್ತಾ ಪಾರಮಾರ್ಥಿಕ ಅರಿವಿನ ಬೆಳಕಿನ ಕಡೆಗೆ ಹೆಜ್ಜೆ ಇಡುತ್ತಾ ಪಕ್ವಗೊಳ್ಳುವಿಕೆಯೇ ಶರಣ ಸಂಸ್ಕೃತಿ. ಗಿಡದಲ್ಲಿ ಹದವಾಗಿ ಬಲಿತು ಹಣ್ಣಾಗುವ ಫಲವು ತಾನಾಗಿಯೇ ತೊಟ್ಟು ಕಳಚಿ ಬೀಳುವಷ್ಟೇ. ಇನ್ನೊಮ್ಮೆ ನೋಡ್ರಿ, ಗಿಡದಲ್ಲಿ ಹದವಾಗಿ ಬಲಿತು ಹಣ್ಣಾಗುವ ಫಲವು ತಾನಾಗಿಯೇ ತೊಟ್ಟು ಕಳಚಿ ಬೀಳುವಷ್ಟೇ ಸಹಜವಾಗಿ ಸುಂದರವಾಗಿ ನಾವು ಭವದ ತೊಟ್ಟು ಕಳಚಿಕೊಂಡು ಅನುಭವದ ಸ್ಥಿತಿಗೆ ಏರಬೇಕಾದ ಸಂಸ್ಕೃತಿ ಇದು, ಅಥವಾ ಏರಿಸುವ ಸಂಸ್ಕೃತಿ. ಕಾಯಕದ ಅನುಭವದ ಮೂಲಕ ಕೇತಲ ದೇವಿ ಅನುಭವದ ಮಾತುಗಳನ್ನು ಸೂಚಿಸುತ್ತಾರೆ. ಪ್ರಕೃತಿದತ್ತವಾದ ಮನುಷ್ಯ ಸಂಸ್ಕಾರದ ಮೂಲಕ ಹದಗೊಂಡಾಗ ಅನುಭವ ತುಂಬಿದ ಘಟವಾಗುತ್ತಾನೆ. ಹೀಗೆ ಕಾಯಕ ಜೀವಿಗಳು ತಮ್ಮ ಕಾಯಕದ ಅನುಭವವನ್ನು ಅನುಭವದ ಮಟ್ಟಕ್ಕೇರಿಸಿ ವಚನ ರಚನೆ ಮಾಡಿದರು. ಅನುಭವದ ಮೂಲಕ ಮಾತ್ರ ಅನುಭವದ ಕಡೆಗೆ ಹೋಗಲು ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದರು. ಅನುಭವ ಪ್ರಮಾಣದ ವಚನ ಸಾಹಿತ್ಯ ಜಗತ್ತಿನಲ್ಲಿ ದುಡಿಯುವ ವರ್ಗದಿಂದ ರಚಿಸಲ್ಪಟ್ಟ ಮೊದಲ ತಾತ್ವಿಕ ಸಾಹಿತ್ಯವಾಗಿದೆ. ವಚನ ಸಾಹಿತ್ಯ ಮೆದುಳಿನ ಸಾಹಿತ್ಯವಲ್ಲ, ಹೃದಯದ ಸಾಹಿತ್ಯ. ಬುದ್ಧಿಯ ಸಾಹಿತ್ಯವಲ್ಲ, ಅನುಭವದ ಸಾಹಿತ್ಯ. ನಾ ಹೇಳಿದ್ದೇ ಸತ್ಯ ಎಂದು ಬರೆದ ಸಾಹಿತ್ಯವಲ್ಲ, ಆದರೆ ಅವರು ಬರೆದುದೆಲ್ಲವೂ ಸತ್ಯವಾಯಿತು. ಜನರನ್ನು ಒಪ್ಪಿಸಬೇಕೆಂದು ಬರೆದುದಲ್ಲ, ಆದರೆ ಎಲ್ಲರೂ ಒಪ್ಪಿಕೊಳ್ಳುವಂತಹ ಸಾಹಿತ್ಯವಾಗಿದೆ. ವಚನ ಅನುಭವ ವಾಗ್ರ ರಚನೆಯಲ್ಲ ಎಂದು ಸಿದ್ದರಾಮೇಶ್ವರು ಹೇಳುವಂತೆ ಅನುಭವದ ಸಹಜ ಅಭಿವ್ಯಕ್ತಿಯೇ ವಚನ. ಅನುಭವದ ಸಹಜ ಅಭಿವ್ಯಕ್ತಿಯೇ ವಚನ. ಇನ್ನೊಂದೆಡೆ ವಾಗ್ರಚನೆ ಎಂಬುದು ಕರ್ನಾಟವಯ್ಯ ಎಂದು ಅವರೇ ಸಿದ್ದರಾಮೇಶ್ವರು ಹೇಳುತ್ತಾರೆ. ಕರ್ನಾಟವೆಂದರೆ ಕಿವಿಗೆ ಹಿತವಾಗಿರುವಂಥದ್ದು. ವಚನಗಳು ಶ್ರುತಿಬದ್ಧವಾದ ಛಂದೋಬದ್ಧವಾದ ವೇದ ಮಂತ್ರಗಳಲ್ಲ, ಅವು ಒಲಿದಂತೆ ಹಾಡಿದ ಅನುಭವದ ನುಡಿಗಳು. ಸಾಂಪ್ರದಾಯಿಕ ಸಾಹಿತ್ಯವು ಬರೆಯಬೇಕೆಂಬ ಉದ್ದೇಶವುಳ್ಳುವುದಾದರೆ ವಚನಗಳು ಸಾಂಪ್ರದಾಯಿಕ ಸಾಹಿತ್ಯವು ಬರೆಯಬೇಕೆಂಬ ಉಳ್ಳುವುದಾದರೆ ವಚನಗಳು ಚಳುವಳಿಯ ಭಾಗವಾಗಿ ಹೇಳಬೇಕಾದುದನ್ನು ಹೇಳುವ ಮಾಧ್ಯಮವಾಗಿ ಬಂದವು. ಪಕ್ವ ಮನಸ್ಸಿನ ಮತಿತ ಫಲವಾಗಿ ಹೊರಹೊಮ್ಮಿದವು. ಹೃದಯದಿಂದ ಬಂದು ಹೃದಯವನ್ನು ತಲುಪುವ ಮಾತುಗಳಾಗಿ ಪರಿಣಮಿಸಿದವು. ಜೀವಾತ್ಮ ಪರಮಾತ್ಮರ ಸಂಬಂಧದ ಅಮೃತ ತತ್ವವೇ ಅನುಭವದ ಮೂಲ ದ್ರವ್ಯವಾಗಿದೆ. ಅನುಭವದ ಮಾರ್ಗವನ್ನು ಅನುಸರಿಸಿ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಂಡ ಶರಣನೇ ಅನುಭಾವಿ. ಆತ ತಾನು ಕಂಡ ಸತ್ಯವನ್ನು, ಉಂಡ ಸುಖವನ್ನು, ಅನುಭವಿಸಿದ ಇಂದ್ರಿಯಾತೀತ ಆನಂದವನ್ನು ಲೋಕಕ್ಕೆ ಹಂಚಬೇಕೆಂಬ ಉತ್ಕಟ ಹಂಬಲದಿಂದ ಬರವಣಿಗೆಯ ಮೂಲಕ ವ್ಯಕ್ತಪಡಿಸಿದ ಸಾಹಿತ್ಯವೇ ವಚನ ಸಾಹಿತ್ಯ. ತಾವು ಕಂಡುಂಡ ಸತ್ಯವನ್ನು ಜಗತ್ತಿಗೆ ಕಂಡರಿಸಿದರು. ಕಲ್ಯಾಣದ ಅಂಗಳದಲ್ಲಿ ಬಸವಣ್ಣನವರು ನೆಟ್ಟು ಬೆಳೆಸಿದ ಅನುಭವ ಮಂಟಪ ಎಂಬ ಮರಕ್ಕೆ ಬಸವಣ್ಣನೆಂಬ ರಾಣಿ ಜೇನ ಹುಳವನರಸಿ ದೇಶದ ನಾನಾ ಮೂಲೆಗಳಿಂದ
ಶರಣರೆಂಬ ಜೇನು ನೊಣಗಳು ಬಂದು ಕಾಯಕ ದಾಸೋಹ ಎಂಬ ಜೇನು ಗೂಡು ಕಟ್ಟಿ ಅರಿವು ಆಚಾರ ಎಂಬ ಸುಗಂಧ ಕುಸುಮದ ಮಕರಂದದಿಂದ ಅನುಭವ ಎಂಬ ಜೇನು ತುಪ್ಪವನ್ನು ತಾವು ಅನುಭವಿಸಿ ನಮಗೂ ವಚನಗಳ ಮೂಲಕ ನೀಡಿದ್ದಾರೆ. ಅಂಥ ವಚನ ಜೇನಿನ ಕಲಶವೇ ಶರಣ ಸಂಸ್ಕೃತಿ. ಆ ಜೇನಿನ ಸವಿಯನ್ನು ಸವಿದವನೇ ಧನ್ಯ. ಜೇನಿಗೆ ಜಾತಿ ಎಂಬುದಿಲ್ಲ. ಅದಕ್ಕೂ ಜಾತಿ ಅಂಟಿಸುವವರಿಗೆ ಸಿಹಿಯ ಅನುಭವ ಆಗುವುದೇ ಇಲ್ಲ. ನಾವು ಲಕ್ಷ ದೀಪ ಹಚ್ಚಿ ಹೊರಗೆಲ್ಲ ಬೆಳಕು ಮಾಡಬಹುದು, ಆದರೆ ಅವು ನಮ್ಮೊಳಗೆ ಬೆಳಕು ಚೆಲ್ಲಲಾರವು. ಶರಣರ ಒಂದೊಂದು ವಚನ ಒಂದೊಂದು ಜ್ಞಾನ ಜ್ಯೋತಿಯಂತೆ ನಮ್ಮೊಳಗೆ ಬೆಳಕು ಮೂಡಿಸುತ್ತವೆ. ಅಂಥ ಅನೇಕ ವಚನಗಳಲ್ಲಿಯ ಅರಿವಿನ ಕಿರಣಗಳ ಒಟ್ಟು ಮೊತ್ತವೇ ಶರಣ ಸಂಸ್ಕೃತಿ. ಅರಳಿದ ಹೂಗಳೆಲ್ಲವೂ ಕಾಯಿಯಾಗಲಾರವು, ಕಾಯಿಗಳೆಲ್ಲವೂ ಹಣ್ಣಾಗವು. ಆದರೆ ಕಾಯಿಯಾಗದೆ ಉದುರಿದ ಹೂ, ಹಣ್ಣಾಗದೆ ಬಿದ್ದ ಕಾಯಿ ಮತ್ತು ಒಣಗಿದ ಎಲೆ ಅದೇ ಗಿಡಕ್ಕೆ ಗೊಬ್ಬರವಾಗಿ ಕಸುವನ್ನು ತುಂಬುತ್ತವೆ. ಮತ್ತು ಅನೇಕ ಹೊಸ ಹೂವು, ಕಾಯಿ, ಹಣ್ಣುಗಳಿಗೆ ಶಕ್ತಿಯನ್ನು ಒದಗಿಸುತ್ತವೆ. ಹಾಗೆಯೇ ನಾವು ಶರಣರಾಗದಿದ್ದರೂ ಸದಾಚಾರಿಗಳಾಗಿ ಶರಣ ಸಂಸ್ಕೃತಿ ಎಂಬ ಮರಕ್ಕೆ ಗೊಬ್ಬರವಾಗಿ ಅದು ಇನ್ನಷ್ಟು ಹೆಮ್ಮರವಾಗಿ ಬೆಳೆಯಲು ಸಹಕಾರಿಯಾಗೋಣ. ಇದು ಅನುಭವ ಪ್ರಮಾಣ ಸಂಸ್ಕೃತಿ ಕುರಿತಾದ ಒಂದು ವಿಚಾರ. ಇನ್ನು ಎರಡನೇದು ಕಾಯಕ ಮತ್ತು ದಾಸೋಹ ಸಂಸ್ಕೃತಿ. ಶರಣ ಸಂಸ್ಕೃತಿಯು ಬೇಡಿ ತಿನ್ನುವ ಸಂಸ್ಕೃತಿಯಲ್ಲ, ಅದು ದುಡಿದು ತಿನ್ನುವ ಕಾಯಕ ಸಂಸ್ಕೃತಿಯಾಗಿದೆ. ಎಲ್ಲ ದುಡಿಮೆಗಳು, ಕೆಲಸಗಳು, ವೃತ್ತಿಗಳು ಕಾಯಕವಲ್ಲ. ಅವು ಸತ್ಯಶುದ್ಧವಾಗಿದ್ದರೆ ಮಾತ್ರ ಕಾಯಕವೆನಿಸುತ್ತವೆ. ಈ ಕುರಿತಾಗಿ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆಯ ಒಂದು ವಚನ ನೋಡ್ರಿ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣವ. ಇಲ್ಲಿ ಕಾಯಕವಿಲ್ಲದವರು ಭಕ್ತರಲ್ಲ. ದಿ ವೆರಿ ಫಸ್ಟ್ ಸ್ಟೆಪ್ ಏನೈತಿಲ್ಲ, ಭಕ್ತ, ಮಹೇಶ, ವೇಲ್, ಪ್ರಸಾದಿ, ನಮ್ಮ ಷಟ್ ಸ್ಥಳಗಳದವಲ್ಲ, ಮೊದಲನೇ ನೀವು ಭಕ್ತ ಅನ್ನಿಸ್ಬೇಕಾದ್ರೆ ಮೊದಲು ಕಾಯಕ ಮಾಡಬೇಕು. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಭಕ್ತನಲ್ಲ. ಮುಂದೆ ನೀವು ಐಕ್ಯ ಶರಣ ಆಗೋದು ದೂರ ಮಾತು. ಅಂದರೆ ಮೊಟ್ಟ ಮೊದಲ ಪ್ರತಿಯೊಬ್ಬರು ಕಾಯಕವನ್ನು ಮಾಡಬೇಕು. ಮತ್ತು ಕಾಯಕದ ಡೆಫಿನೇಷನ್ ಎಷ್ಟು ಚಂದ ಹೇಳ್ತಾರೋ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಅಂದರೆ ನೈತಿಕತೆಯಿಂದ ಕೂಡಿದ ದುಡಿಮೆಯೇ ಕಾಯಕ. ಮೋಸ ವಂಚನೆಗಳಿಂದ ಕೂಡಿದ ಕೆಲಸ ಕಾಯಕವಲ್ಲ. ಭ್ರಷ್ಟಾಚಾರದಿಂದ ಕೂಡಿದ ಕೆಲಸ ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ಆಸೆ ಎಂಬುದು ಭವದ ಬೀಜ. ಈ ಕಾಯಕದಲ್ಲಿ ಅತಿಯಾದ ಆಸೆ ಇದ್ದರೆ ಅದು ದುಃಖಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ಅದಕ್ಕೆ ಮಿತಿ ಎಂಬುದಿಲ್ಲ, ಗಳಿಕೆಗೆ ಮಿತಿ ಎಂಬುದೇ ಇಲ್ಲ. ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಇಲ್ಲಿ ನಿರಾಸೆ ಅಂತಂದರೆ ಸಂತೃಪ್ತಿ, ನಿಸ್ವಾರ್ಥತೆ. ಈ ಸಂತೃಪ್ತಿಯಿಂದ ಕೂಡಿದ ಕಾಯಕ ಮುಕ್ತಿಗೆ ಸಾಧನ. ಇದೇ ಜೀವನ್ಮುಕ್ತಿ ಅಂತಾರಲ್ಲಿ. ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಅಂದರೆ ಸಂತೃಪ್ತಿ ಇದ್ರೆ ಅದು ಮುಕ್ತಿಗೆ ಕಾರಣ ಆಗ್ತದೆ. ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣವ. ಈ ರೀತಿ ನಿಂದ ಏನಾದರೂ ಕಾಯಕ ಇತ್ತು ಅಂದ್ರೆ ಸಂತೃಪ್ತಿಯಿಂದ ಕೂಡಿದ ಕಾಯಕ ಇದ್ರೆ ಸದರ ಅಂದರೆ ಯೋಗ, ಅದೇ ಯೋಗ ಆಗ್ತೈತಿ. ನಿನ್ನ ಕಾಯಕನ ಒಂದು ಯೋಗ ಆಗ್ತೈತಿ. ಅಂಥ ಕಾಯಕವನ್ನು ಯೋಗವನ್ನಾಗಿಸಿಕೊಂಡ್ರೆ ಶರಣರು. ಅದಕ್ಕೆ ನಮ್ಮ ಸಿದ್ದೇಶ್ವರಪ್ಪಗಳು ಹೇಳ್ತಾರಲ್ಲ,
ಕರ್ಮಯೋಗ ಕಾಯಕವನ್ನು ನಾವು ಯೋಗವನ್ನಾಗಿಸಿಕೊಳ್ಳಬೇಕು. ಇನ್ನು ಭಕ್ತರಷ್ಟೇ ಅಲ್ಲ, ಗುರು, ಲಿಂಗ, ಜಂಗಮ ಎಲ್ಲರೂ ಕಾಯಕ ಮಾಡಬೇಕು. ಪ್ರತಿಯೊಬ್ಬರು ಕಾಯಕ ಮಾಡಬೇಕು. ನಾ ಗುರು ಇದ್ದೀನಿ ಕಾಯಕ ಮಾಡೋದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಈ ಕುರಿತು ನಮ್ಮ ನುಲಿಯ ಚಂದಯ್ಯನವರು ಹೇಳ್ತಾರೆ ನೋಡ್ರಿ. ಗುರುವಾದಡು ಕಾಯಕದಿಂದವೇ ಜೀವನ್ಮುಕ್ತಿ, ಲಿಂಗವಾದಡು ಕಾಯಕದಿಂದವೇ ಶಿಲೆಯ ಕುರುಹು ಹರಿಯುವುದು. ಗುರುವಾದಡು ಚರಸೇವೆಯ ಮಾಡಬೇಕು, ಲಿಂಗವಾದಡು ಚರಸೇವೆಯ ಮಾಡಬೇಕು, ಜಂಗಮವಾದಡು ಚರಸೇವೆಯ ಮಾಡಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು. ಗುರು, ಲಿಂಗ, ಜಂಗಮ ಇವರೆಲ್ಲರೂ ಕಾಯಕ ಮಾಡಬೇಕು ಅಂದ್ರೆ ಜೀವನ್ಮುಕ್ತಿ ಅಂತಾರಲ್ಲೇ. ಗುರುವಾದಡು ಕಾಯಕದಿಂದವೇ ಜೀವನ್ಮುಕ್ತಿ ಅಂದರೆ ಗುರು ಜ್ಞಾನ ಪ್ರಸಾರ ಮಾಡಬೇಕು, ಅದು ಕಾಯಕ. ಅವ್ರ ಕಾಯಕ ಯಾವುದಂದ್ರೆ ಜ್ಞಾನ ಪ್ರಸಾರ. ಭಕ್ತರಿಗೆ ಒಂದು ಸದಾಚಾರದ ಮಾರ್ಗವನ್ನು ತೋರಿಸೋದು ಅವರ ಕಾಯಕ. ಬರೀ 3 ಹೊತ್ತು ಪ್ರಸಾದ, 3 ಹೊತ್ತು ಲಿಂಗ ಪೂಜೆ ಮಾಡಿಕೊಂಡ್ರೆ ಆಗಲಿಲ್ಲ, ಅವರು ಕಾಯಕ ಮಾಡಬೇಕು. ಲಿಂಗವಾದಡು ಕಾಯಕದಿಂದವೇ ಶಿಲೆಯ ಕುರು ಹರಿಯುವುದು. ಲಿಂಗವಾದಡು ಚರಸೇವೆ ಮಾಡಬೇಕು. ಇಲ್ಲಿ ಅದು ಲಿಂಗ ಶಿಲೆಯ ಕುರುಹನ್ನು ಹೋಗಬೇಕಾದ್ರೆ, ಲಿಂಗ ಅಂದರೆ ಏನು? ನಿರಾಕಾರ ಪರಮಾತ್ಮನ ಸಾಕಾರ ಸಂಕೇತ ರೂಪ. ಆ ನಿರಾಕಾರ ಪರಮಾತ್ಮನನ್ನು ನಮಗೆ ತೋರಿಸ್ಬೇಕದು ಲಿಂಗ. ಆ ಕೆಲಸ ಮಾಡಬೇಕು, ಚರಸೇವೆ ಮಾಡಬೇಕು. ಲಿಂಗವಾದಡು ಚರಸೇವೆ ಮಾಡಬೇಕು. ಈಗ ಉದಾಹರಣೆಗೆ ನಿರಾಕಾರ ಸಮಯವನ್ನು ನೋಡಲಿಕ್ಕೆ ಸಾಕಾರವಾದ ಗಡಿಯಾರನ್ನು ಕಟ್ಕೊಳ್ತೀವಿ. ಗಡಿಯಾರ ಏನು ಮಾಡ್ತದೆ? ಸಮಯವನ್ನು ತೋರಿಸೋ ಕೆಲಸ ಮಾಡ್ತದೆ. ಹಾಗೆಯೇ ಈ ಲಿಂಗ ನಿರಾಕಾರ ಪರಮಾತ್ಮನತ್ತ ನಮ್ಮನ್ನು ಕರೆದುಕೊಂಡು ಹೋಗುವ ಕಾಯಕ ಮಾಡಬೇಕು ಮತ್ತು ಅಷ್ಟ ಭಕ್ತಿ ನಮ್ಮಲ್ಲಿ ಇರಬೇಕು. ಜಂಗಮವಾದಡು ಚರಸೇವೆಯೇ ಮಾಡಬೇಕು. ಜಂಗಮ ಏನದನ ತತ್ವಪ್ರಚಾರ ಮಾಡ್ಕೋತ ಅವನು ಕಾಯಕ ಮಾಡಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು. ಇದು ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಒಟ್ಟಿನಲ್ಲಿ ಪ್ರತಿಯೊಬ್ಬರು ಕಾಯಕದಲ್ಲಿ ನಿರತರಾಗಿರಬೇಕೆಂಬುದು ಶರಣರ ಸದಾಶಯ. ಅದರಂತೆ ಅವರು ಕೃಷಿ, ಕಮ್ಮಾರಿಕೆ, ಕುಂಬಾರಿಕೆ, ಕದಿರೆ ಕಾಯಕ, ಕಸಗೂಡಿಸುವುದು, ಕಟ್ಟಿಗೆ ಒಡೆಯುವುದು, ಕ್ಷೌರ ಮಾಡುವುದು, ಬಟ್ಟೆ ತೊಳೆಯುವುದು, ಚಮ್ಮಾರಿಕೆ, ನೇಕಾರಿಕೆ ಮುಂತಾದ ಕಾಯಕದಲ್ಲಿ ತೊಡಗಿದ್ದರು. ಜಗತ್ತಿನಲ್ಲಿ ಕಾಯಕ ಜೀವಿಗಳ ಸಂಘಟನೆ ಮಾಡಿದವರಲ್ಲಿ ಬಸವಣ್ಣನವರು ಮೊದಲಿಗರು. ಜಗತ್ತಿನಲ್ಲಿ ಕಾಯಕ ಜೀವಿಗಳ ಸಂಘಟನೆ ಮಾಡಿದವರಲ್ಲಿ ಬಸವಣ್ಣನವರು ಮೊದಲಿಗರು. ಇನ್ನು ಕಾಯಕ ಹೆಂಗಿರಬೇಕು, ಕಾಯಕ ಯಾರು ಮಾಡಬೇಕು ಅನ್ನೋದು ಹೇಳಿದ್ರಲ್ಲ, ಆದರೆ ಕಾಯಕ ಹೆಂಗಿರಬೇಕು ಅನ್ನೋದು ನಮ್ಮ ಮೆರಮಿಂಡ ದೇವರು ಹೇಳ್ತಾರೆ ನೋಡ್ರಿ. ಹಸಿಯಾಗಲಿ, ಕೃಷಿಯಾಗಲಿ, ವಾಚಕ ವಾಣಿಜ್ಯ ಮಸಿಯಾಗಲಿ, ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು. ಅದು ಅಸಮಾಕ್ಷನ ಬರವು, ಪಶುಪತಿಯ ಇರವು, ಐಘಟ ದೂರ ರಾಮೇಶ್ವರ ಲಿಂಗ ತಾನೆ. ಹಸಿ ಅಂದರೆ ಏನು? ಹಸಿಯಾಗಲಿ, ಕೃಷಿಯಾಗಲಿ. ಹಸಿ ಅಂದರೆ ಖಡ್ಗ, ಹಸಿ ಕಾಯಕವೆಂದರೆ ಸೇನಾ ಹುದ್ದೆ, ಕೃಷಿ ಅಂದರೆ ಒಕ್ಕಲುತನ, ವಾಚಕ ವಾಣಿಜ್ಯ ಮಸಿಯಾಗಲಿ. ವಾಚಕ ಎಂದರೆ ಜ್ಞಾನ ಪ್ರಸಾರಕ, ವಾಣಿಜ್ಯವೆಂದರೆ ವ್ಯಾಪಾರ, ಮಸಿಯಾಗಲಿ ಅಂದರೆ ಮಸಿ ಕಾಯಕವೆಂದರೆ ಕರಣಿಕ ಕಾಯಕ. ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು ಅಂದರೆ ಇವರೆಲ್ಲರೂ ಸೈನಿಕ, ಕೃಷಿಕ, ಶಿಕ್ಷಕ, ಕರಣಿಕ, ವ್ಯಾಪಾರಿ ಮುಂತಾದವರು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಅಪ್ರಾಮಾಣಿಕತೆ ಇದ್ದರೆ ಅದು ಕಾಯಕ ಆಗುವುದಿಲ್ಲ. ಈ ಪ್ರಾಮಾಣಿಕತೆ ಇದ್ದರೆ ಏನಾಗ್ತೈತಿ ಅನ್ನೋದು ಭಾಳ ಸುಂದರವಾದ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ಆ ಕಾಯಕದಲ್ಲಿ ಸತ್ಯಶುದ್ಧತೆ ಇರಬೇಕು. ಹುಸಿ ಇದ್ದರೆ ಅದು ಕಾಯಕವಾಗುವುದಿಲ್ಲ. ನ್ಯಾಯಾಧೀಶನು ತನ್ನ ವೃತ್ತಿಯಲ್ಲಿ ಹುಸಿ ಮೋಸ ಬಳಸುತ್ತಿದ್ದರೆ ಅವನದು ಕಾಯಕವಲ್ಲ. ಅದೇ ನ್ಯಾಯಾಧೀಶನ ಕೈ ಕೆಳಗಿನ ಸೇವಕ
ತನ್ನ ಕಾರ್ಯದಲ್ಲಿ ಸತ್ಯಶುದ್ಧ ಪ್ರಾಮಾಣಿಕರಾಗಿದ್ದರೆ ಪರಮಾತ್ಮನ ದೃಷ್ಟಿಯಲ್ಲಿ, ಶರಣರ ದೃಷ್ಟಿಯಲ್ಲಿ ಆತ ಕಾಯಕ ಯೋಗಿ. ಅಂಥ ಸತ್ಯಶುದ್ಧವಾದ ಕಾಯಕ ಶಿವನ ಬರವಿಗೆ ಮತ್ತು ಇರುವಿಕೆಗೆ ಮೂಲವಾಗುತ್ತದೆ. ಅದು ಅಸಮಾಕ್ಷನ ಬರವು, ಪಶುಪತಿಯ ಇರವು. ಅಂದ್ರೆ ಆ ಸತ್ಯಶುದ್ಧವಾದ ಕಾಯಕ ಇದ್ರೆ ಪರಮಾತ್ಮ ಅಲ್ಲಿ ಬರ್ತಾನ ಮತ್ತು ನೆಲೆಸ್ತಾನ. ಎಂಥ ವಂಡರ್ಫುಲ್ ಕನ್ಕ್ಲೂಷನ್ ಕೊಡ್ತಾರೋ. ಅಲ್ಲೇ ಇರ್ತಾನ. ನೀವು ಬೇರೆ ಬೇರೆ ಎಲ್ಲರೂ ಹುಡುಕಾಡ್ಕೊತ ಹೋಗೋದು ಬೇಕಾಗಿಲ್ಲ. ಸತ್ಯಶುದ್ಧವಾದ ಕಾಯಕ ಮಾಡಿರಿ, ಪರಮಾತ್ಮ ನಿಮ್ಮಲ್ಲೇ ನೆಲೆಸಿರ್ತಾನ. ಆಮೇಲೆ ಏನಾಗ್ತದೆ? ಐಘಟ ದೂರ ರಾಮೇಶ್ವರ ಲಿಂಗ ತಾನೆ. ಐಘಟ ದೂರ. ಐಘಟ ಅಂದರೆ ಏನು? ಈ ಪಂಚಭೂತಗಳಿಂದಾದ ಈ ಶರೀರವೇ ಐಘಟದ ಊರಿದು. ಈ ಕಾಯಕ ಯೋಗಿಯ ಘಟದಲ್ಲಿಯೇ ರಾಮೇಶ್ವರ ಲಿಂಗ ವಾಸಿಸುತ್ತಾನೆ ಎಂಬ ವಾಸ್ತವಿಕತೆಯನ್ನು ಶರಣ ಮೆರಮಿಂಡ ದೇವರು ತಿಳಿಸುತ್ತಾರೆ. ಐಘಟ ದೂರ ರಾಮೇಶ್ವರ ಲಿಂಗ ತಾನೆ. ಈ ಪಂಚಭೂತಗಳಿಂದಾದ ಶರೀರದಲ್ಲಿಯೇ ರಾಮೇಶ್ವರ ಲಿಂಗ ವಾಸ ಮಾಡ್ತಾನೆ. ಅಂದರೆ ನಾವ್ಯಾಕೆ ರಾಮೇಶ್ವರಕ್ಕೆ ಹೋಗಬೇಕು? ನಾವ್ಯಾಕೆ ಕಾಶಿ ಯಾತ್ರೆಗೆ ಹೋಗಬೇಕು? ಸತ್ಯಶುದ್ಧವಾದ ಕಾಯಕ ಮಾಡಿದ್ರೆ ರಾಮೇಶ್ವರ ಲಿಂಗ ತಾನೇ ಇಲ್ಲಿ ಬರ್ತಾನ. ಎಲ್ಲಿದಾನ ನನ್ನ ಭಕ್ತ, ಎಲ್ಲಿದಾನ ನನ್ನ ಭಕ್ತ ಅಂತ ಬರ್ತಾನ ಅನ್ನುವಂಥ ಶರಣರ ಆತ್ಮವಿಶ್ವಾಸ ಭಾಳ ಮೆಚ್ಚುವಂಥದ್ದು. ಇನ್ನು ಕಾಯಕದಲ್ಲಿ ಮೇಲೆ ಕೀಳಿರಬಾರ್ದು. ಯಾವುದೇ ಕಾಯಕ ಇರಲಿ, ಅದು ಪವಿತ್ರವಾದ ಕಾಯಕನ ಅಂತ ತಿಳ್ಕೊಂಡು ಮಾಡಬೇಕು ನಾವು. ಎಲ್ಲ ಕಾಯಕಗಳು ಸಮಾನ, ಎಲ್ಲ ಕಾರ್ಯಗಳು ಪವಿತ್ರ ಎಂಬ ಸಂದೇಶವನ್ನು ಶರಣೆ ಗಂಗಮ್ಮನವ್ರಿಗೆ ಕೊಡ್ತಾರೆ ತಮ್ಮ ವಚನದೊಳಗೆ. ಆವ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ. ಆವ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ. ಅದು ಕ್ಷೌರಿಕ ಕಾಯಕ ಇರ್ಬೋದು, ಸೈನಿಕನ ಕಾಯಕ ಇರ್ಬೋದು, ಅಥವಾ ಪ್ರಧಾನಮಂತ್ರಿ ಕಾಯಕ ಇರ್ಬೋದು, ಎಲ್ಲ ಒಂದೇ, ಸರಿ ಸಮಾನ. ಈ ಕಾಯಕ ಸಮಾನತೆ ಏನದಲ್ಲ, ನಮ್ಮ ಶರಣರದು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅದು. ಎಲ್ಲರೂ ಸರಿ ಸಮಾನರು. ಭಾಳಷ್ಟು ಜನ ಏನು ತಿಳ್ಕೊತಾರೆ, ನಾನು ದೊಡ್ಡ ಅಧಿಕಾರಿ, ನನ್ನ ದೊಡ್ಡ ಹುದ್ದೆ ಒಳಗದಾನ, ಇವ ಕೆಳಗಿನ ಹುದ್ದೆ ಒಳಗದಾನ ಅನ್ನೋದು ಏನೈತಿಲ್ಲ ತಾರತಮ್ಯ, ಅದನ್ನು ತೆಗೆದು ಹಾಕ್ಲಿಕ್ಕೆ ಶರಣರು ಹೇಳ್ತಾರೆ, ಆವ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ. ಇನ್ನೊಂದು ಬಸವಣ್ಣನವ್ರು ಹೇಳ್ತಾರಲ್ಲ, ಭಕ್ತನು ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡಡೆ ನಿಮ್ಮಾನೆ ನಿಮ್ಮ ಪ್ರಮತರಾಣೆ. ಯಾರೇ ಭಕ್ತರು ಮನೆಗೆ ಬಂದ್ರೆ, ಲಿಂಗ ಕಟ್ಕೊಂಡು ಭಕ್ತರು ಮನೆಗೆ ಬಂದ್ರೆ, ಜಂಗಮರು ಬಂದ್ರೆ, ನಿಮ್ಮ ಕಾಯಕ ಯಾವುದಂತ ನಾ ಕೇಳಿದ್ರೆ ನಿಮ್ಮ ಆನೆ ನಿಮ್ಮ ಪ್ರಮತರಾಣೆ. ಯಾಕಂದ್ರೆ ಕಾಯಕ ಕೇಳಬಾರದು, ಕೇಳಿದರೆ ಒಂದಿಷ್ಟು ಮನಸ್ಸಿನೊಳಗೆ ಸಂಕುಚಿತತೆ ಉಂಟಾಗ್ತೈತಿ ಅನ್ನೋ ಬಸವಣ್ಣನವರ ಒಂದು ಹೃದಯವಂತಿಕೆ ಭಾಳ ಮೆಚ್ಚುವಂಥದ್ದು. ಇನ್ನು ಕಾಯಕ ಹೆಂಗೆ ಮಾಡಬೇಕು? ಹೆಂಗೆ ಮಾಡ್ಬೇಕಂದ್ರೆ ಅದನ್ನು ಪೂಜೆ ಅಂತ ತಿಳ್ಕೊಂಡು ಮಾಡಬೇಕು. ಕಾಯಕ ಲಿಂಗ ಪೂಜೆ ಅಂತ ತಿಳ್ಕೊಂಡು ಮಾಡಬೇಕು. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ ನೋಡ್ರಿ, ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದು ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೇನು. ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು ನಿಮ್ಮ ಆನೆ ಕೂಡಲ ಸಂಗಮ ದೇವ. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು. ಆರಂಭ ಅಂದರೆ ಇಲ್ಲಿ ಕೃಷಿ ಕಾಯಕ, ಒಕ್ಕಲ್ತನ. ನಾನು ಕೃಷಿ ಕಾಯಕ ಏನಂದ್ರೆ ಗುರು ಪೂಜೆ ಅಂತ ತಿಳ್ಕೊಂಡು ಮಾಡ್ತೀನಿ. ನಾನು ವ್ಯವಹಾರ ಏನು ಮಾಡ್ತೀನಲ್ಲ ಅದು ಲಿಂಗಾರ್ಚನೆ ಅಂತ ತಿಳ್ಕೊಂಡು ಮಾಡ್ತೀನಿ. ನಾನು ಪರಸೇವೆ ಏನು ಮಾಡ್ತೀನಿಲ್ಲ ಅದು ಜಂಗಮ ಸೇವೆ, ಜಂಗಮ ದಾಸೋ ಅಂತ ತಿಳ್ಕೊಂಡು ಮಾಡ್ತೀನಿ. ನಾನು ಏನೇನು ಮಾಡ್ತೀನಿಲ್ಲ ಅದಕ್ಕೆ ನೀನು ಪ್ರತಿಫಲ ಕೊಡ್ತಿ ಅನ್ನೋದು ನನಗೆ ವಿಶ್ವಾಸ ಐತಿ. ನಾನೇನು ಬೇಡುವುದಿಲ್ಲ, ನೀ ಕೊಡ್ತಿ ಅನ್ನೋದು ನನಗೆ ಎಂಬುದು ನಾ ಬಲ್ಲೆನು. ಆಮೇಲೆ ಅಷ್ಟೇ ಅಲ್ಲ, ನೀ ಏನು ಕೊಡ್ತಿಲ್ಲ, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೇನು. ಅದೇನು ಕಾಯಕದ ರಿಟರ್ನ್ ಬರ್ತಿತ್ತಿಲ್ಲ, ಅದನ್ನು ನಾನು ಬಳಸಂಗಿಲ್ಲ. ಅದನ್ನು ನಾನು ಮತ್ತೆ ಸಮಾಜ ಸೇವೆಗೆ ಬಳಸ್ತೀನಿ, ಜಂಗಮ ಸೇವೆಗೆ ಬಳಸ್ತೀನಿ.
ನಿಮ್ಮ ಸೊಂಬಿಂಗೆ ಸಲ್ಲಿಸುವೆನು, ನಿಮ್ಮ ಆಣೆ ಕೂಡಲ ಸಂಗಮ ದೇವ. ಮತ್ತು ಆನೆ ಮಾಡಿ ಹೇಳ್ತಾರೆ, ಅದನ್ನು ಬೇರೆ ಅದಕ್ಕೂ ಉಪಯೋಗ ಮಾಡೋಂಗಿಲ್ಲ, ನನ್ನ ಸಂಸಾರಕ್ಕೆ ಉಪಯೋಗ ಮಾಡೋಂಗಿಲ್ಲ, ಅದನ್ನು ನಾನು ಮತ್ತು ಸಮಾಜ ಸೇವೆಗೆ ಉಪಯೋಗ ಮಾಡ್ತೀನಿ ಅನ್ನುವಂಥ ದಾಸೋಹ ಪ್ರಜ್ಞೆನೂ ಐತೇನೆ. ಪ್ರತಿಯೊಂದು ಕಾಯಕವನ್ನು ಪವಿತ್ರ ಭಾವದಿಂದ ಮಾಡಬೇಕು. ಕೃಷಿ ಕಾಯಕವನ್ನು ಗುರುಪೂಜೆ ಎಂದು, ವ್ಯಾಪಾರವನ್ನು ಲಿಂಗ ಪೂಜೆ ಎಂದು, ಸಮಾಜ ಸೇವೆಯನ್ನು ಜಂಗಮ ದಾಸೋಹವೆಂದು, ತ್ರಿವಿಧ ದಾಸೋಹಗಳ ಭಾವದಿಂದ ಮಾಡಬೇಕೆಂದು ಬಸವಣ್ಣನವರು ಕಾಯಕದ ಪಾವಿತ್ರ್ಯತೆಯನ್ನು ಈ ವಚನದಲ್ಲಿ ತಿಳಿಸುತ್ತಾರೆ. ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ಪರಮಾತ್ಮ ನೀಡುತ್ತಾನೆ. ಕಾಯಕದಿಂದ ಬಂದ ದ್ರವ್ಯವನ್ನು ಪರಮಾತ್ಮನಿಗೆ ಪ್ರಿಯವಾದ ದಾಸೋಹಕ್ಕಾಗಿ ಬಳಸುತ್ತೇನೆಂದು ಕಾಯಕ ದಾಸೋಹ ಸಮನ್ವಯ ಸಂಸ್ಕೃತಿಗೆ ಸಾಕ್ಷಿಯಾಗಿದೆ ಈ ವಚನ. ಮತ್ತು ಹೆಂಗೆ ಮಾಡ್ಬೇಕು ಕಾಯಕ? ಇನ್ನಷ್ಟು ಕಾಯಕವನ್ನು ಶ್ರದ್ಧೆ, ನಿಷ್ಠೆ, ಏಕಾಗ್ರತೆಯಿಂದ ಮಾಡಬೇಕಾಗ್ತೈತಿ. ಸುಮ್ಮನೆ ಕಾಯಕ ಮಾಡೋದಲ್ಲ, ಅಲ್ಲಿ ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಏಕಾಗ್ರತೆ ಇರಬೇಕು. ಆ ಕುರಿತು ಒಂದು ವಚನ ನೋಡ್ರಿ. ನಮ್ಮ ಐದಕ್ಕೆ ಮಾರಯ್ಯನವರ ಒಂದು ವಚನ: ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆವಾದಡೂ ಮರೆಯಬೇಕು, ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದಳು. ಕಾಯಕದಲ್ಲಿ ನಾವು ನಿರತರಾದಾಗ, ಕಾಯಕ ಮಾಡುವಾಗ ಗುರು ದರ್ಶನವಾದಡು ಮರೆಯಬೇಕು. ಗುರುಗಳು ಬಂದು ನಿಂತ್ರೂ ನಮಗೆ ಮರಿಬೇಕಂದ್ರೆ ಏನು, ಆ ಕಡೆ ಲಕ್ಷ್ಯ ಇರಬಾರ್ದು ಅಷ್ಟು. ನಮ್ಮ ಬರೇ ಕಾಯಕದ ಕಡೆ ಲಕ್ಷ್ಯ ಇರಬೇಕು. ಇಲ್ಲಿ ಅಹಂ ಭಾವನೆ ಅಲ್ಲದು. ಗುರು ಬಂದರೂ ನಾನು ನೋಡೋಂಗಿಲ್ಲ, ಹಂಗಲ್ಲದು. ಗುರು ಬಂದದ್ದು ಕೂಡ ನಮಗೆ ಗುರುತಾಗಿರಬಾರ್ದು. ಅಷ್ಟು ನಾವಲ್ಲಿ ಕಾಯಕದೊಳಗೆ ನಿಷ್ಠೆ, ಶ್ರದ್ಧೆ, ಏಕಾಗ್ರ ಚಿತ್ತದಿಂದ ಕಾಯಕ ಮಾಡಬೇಕು. ಲಿಂಗ ಪೂಜೆನೂ ಮರಿಬೇಕು. ಅಂದ್ರೆ ಮೊದಲು ಕಾಯಕ ಮಾಡು, ಆಮೇಲೆ ಲಿಂಗ ಪೂಜೆ ಅನ್ನೋದು ಹೇಳ್ಬೋದು, ಅಥವಾ ಕಾಯಕವೇ ಲಿಂಗ ಪೂಜೆ ಅಂತ ತಿಳ್ಕೊ. ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದಳು. ಅಂದ್ರೆ ಕಾಯಕವನ್ನು ಕೈಲಾಸದ ಮಟ್ಟಕ್ಕೂ ಒಯ್ದ್ರವರು. ಕೈಲಾಸ ಸುಮ್ಮನೆ ಮ್ಯಾಲೆ ಐತಿ, ಅಲ್ಲೈತಿ, ಸ್ವರ್ಗ ನರಕ ಮ್ಯಾಲದಾವು. ನಾವು ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೈಲಾಸಕ್ಕೆ ಹೋಗ್ತೀವಿ, ಮತ್ತು ಅದು ಪುಣ್ಯ ಮುಗಿದ ಮ್ಯಾಗ ಮತ್ತೆ ನಮ್ಮನ್ನು ವಾಪಸ್ ದೇವ್ರ ತೆಳಗೆ ಕಳಿಸ್ತಾನೆ. ಏನೇನೇ ಎಲ್ಲ ಬೋಗಸ್ಸಿದು. ಕಾಯಕವೇ ಕೈಲಾಸ ಅಂದರು ಬಸವಣ್ಣನವರು. ಕಾಯವೇ ಕೈಲಾಸ ಅಂದರು, ಕಾಯವೇ ಕೈಲಾಸ ಅಂದರು. ಇಲ್ಲೇ ಕಾಯಕವೇ ಕೈಲಾಸ ಅಂದ್ರಿ ಇವರು. ಎಂಥ ವಂಡರ್ಫುಲ್ ಮ್ಯಾಸೇಜ್ ಇದು. ಕಾಯಕವೇ ಕೈಲಾಸ, ಕಾಯಕದೊಳಗೆ ಕೈಲಾಸ ಕಾನ್ ಬೇರೆ ಕೈಲಾಸ ಇಲ್ಲಲ್ಲೇ, ಅದೆಲ್ಲ ಸುಳ್ಳದು. ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದಳು. ಅಂದ್ರೆ ಕೈಲಾಸದೊಳಗೆ ಏನು ಶಿವ ಅದಾನಲ್ಲ, ಈ ಅಮರೇಶ್ವರ ಲಿಂಗ ನಿನ್ನ ಕಾಯಕದೊಳಗೆ ಅದಾನ. ಯಾಕಂದ್ರೆ ಅದು ಕೈಲಾಸ ಆಗೈತಿ. ಕೈಲಾಸದೊಳಗೆ ಮತ್ತಾರು ಇರ್ತಾರೆ? ಶಿವನ ಇರ್ತಾನಲ್ಲೇ. ಕಾಯಕದಲ್ಲಿ ನಿರತರಾದರೆ ಸಂಪೂರ್ಣ ಲಕ್ಷ್ಯ ಕಾಯಕದಲ್ಲಿರಬೇಕು, ಸಂಪೂರ್ಣ ಮಗ್ನತೆ ಅಲ್ಲಿರಬೇಕು. ನಮ್ಮ ಸಕಲ ಜ್ಞಾನೇಂದ್ರಿಯಗಳು ಕಾಯಕದಲ್ಲಿ ಇರಬೇಕಾಗ್ತೈತಿ. ನಾವು ಉಳಿದೆಲ್ಲ ಕೆಲಸಗಳನ್ನು ಮರೆತು ಕಾಯಕದಲ್ಲಿ ಮಾತ್ರ ಇರಬೇಕು. ಆದರೆ ನಾವು ಹಾಗೆ ಮಾಡೋದಿಲ್ಲ. ಕಾಯಕವೊಂದನ್ನು ಬಿಟ್ಟು ಉಳಿದೆಲ್ಲ ಕೆಲಸಗಳನ್ನು ತಲೆಗೆ ಹಾಕೋತೀವಿ. ಅದು ಕಾಯಕ ಆಗೋದೇ ಇಲ್ಲ. ಏನು ಕಾಯಕ ಮಾಡಾಕತ್ತೀವಲ್ಲ ಅದನ್ನೇ ಮಾಡ್ಬೇಕು. ಊಟ ಮಾಡುವಾಗ ಊಟ ಮಾಡೋದು, ಕೆಲಸ ಮಾಡುವಾಗ ಕೆಲಸ ಮಾಡೋದು, ಆಟ ಆಡುವಾಗ ಆಟ ಆಡೋದು. ವಿದ್ಯಾರ್ಥಿಗಳಿಗಾಗಿ ಸುಮ್ಮನೆ ಯಾವಾಗಾರ ಏನೇನಾರ ಮಾಡ್ಕೋತ ಕೂತ್ರೆ ಅದು ಕಾಯಕ ಆಗೋದಿಲ್ಲ. ಏನು ಮಾಡಾಕತ್ತಿಲ್ಲ. ನೀ ಮಾಡುತ್ತಿರುವ ಕೆಲಸವೊಂದನ್ನು ಬಿಟ್ಟು ಉಳಿದೆಲ್ಲ ಕೆಲಸಗಳನ್ನು ಮರೆಯುವುದೇ ಏಕಾಗ್ರತೆ ಅಥವಾ ಮಗ್ನತೆ. ನಮ್ಮ ಎಲ್ಲ ಜ್ಞಾನಚಕ್ಷುಗಳು ಮತ್ತು ಮನಸ್ಸು ಕಾಯಕದಲ್ಲಿರಬೇಕು. ಯಾರೇ ಬಂದರೂ ಏಕಾಗ್ರತೆ ಕದಡಬಾರದು. ಶರಣರು ಕಾಯಕವೇ ಕೈಲಾಸವೆಂದು ಕಾಯಕದ ಪಾವಿತ್ರತೆಯನ್ನು ತಿಳಿಸುತ್ತಾ ಕಾಯಕವನ್ನು ದೈವತ್ವಕ್ಕೇರಿಸಿದರು. ಕಾಯಕವನ್ನು ದೈವತ್ವಕ್ಕೇರಿಸಿದರು. ಏಕಾಗ್ರ ಚಿತ್ತದಿಂದ ಕಾಯಕ ಮಾಡುವವರಿಗೆ ಆರ್ಥಿಕ ಕೊರತೆಯಾಗದು ಅಂತ ಗ್ಯಾರಂಟಿ ಕೊಡ್ತಾರೆ. ಆರ್ಥಿಕ ಕೊರತೆಯಾಗದು. ಚಿತ್ತ ಶುದ್ಧವಿಲ್ಲದವರಿಗೆ ಬಡತನ ತಪ್ಪಿದ್ದಲ್ಲ ಎಂದು ಕಾಯಕ ತತ್ಪರತೆಯ ಮಹತ್ವ ಕುರಿತು ಐದಕ್ಕೆ ಲಕ್ಕಮ್ಮನವ್ರು ಹೇಳ್ತಾರೆ. ಆಗಲೇ ಐದಕ್ಕೆ ಮಾರಯ್ಯನವ್ರು ಹೇಳಿದ್ರೆ, ಐದಕ್ಕೆ ಲಕ್ಕಮ್ಮನವ್ರು ಹೇಳ್ತಾರೆ ನೋಡ್ರಿ. ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ
ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ತಂಗಿ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರಿ ಲಿಂಗದ ಸೇವೆಯುಳ್ಳನಕ್ಕ. ಚಿತ್ತಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ತಂಗಿ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು. ಲಕ್ಷ್ಮಿ ಪೂಜಾ ಮಾಡಿದರೆ ಲಕ್ಷ್ಮಿ ಒಲಿತಾಳಂತ ತಿಳ್ಕೊಂಡು ಲಕ್ಷ್ಮಿ ಪೂಜಾ ಮಾಡೋರು ಭಾಳ ಅದಾರ. ಆದ್ರೆ ಶರಣರು ಹೇಳ್ತಾರೆ, ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗಿ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು. ಯಾಕಡೆ ನೋಡ್ತಿ ಆ ಕಡೆ ಲಕ್ಷ್ಮಿ. ಯಾಕಂದ್ರೆ ಅವರಲ್ಲಿ ಸಂತೃಪ್ತಿ ಭಾವ ಇರ್ತೈತಿ, ಹಪಾಪಿತನ ಇರೋಂಗಿಲ್ಲ. ಎಷ್ಟು ಬಂದ್ರೂ ಸಮಾಧಾನ ಅನ್ನೋದು ಇರ್ತೈತಿಲ್ಲ. ಚಿತ್ತಶುದ್ಧದಿಂದ ಕಾಯಕ ಮಾಡಬೇಕು, ಶ್ರದ್ಧೆ. ಆನಂತರ ಕಾಯಕ ಪ್ರಜ್ಞೆ ಇರಬೇಕು. ನಮಗೆ ಕಾಯಕ ಪ್ರಜ್ಞೆ ಇರಬೇಕು. ಅದಕ್ಕೆ ಉದಾಹರಣೆ ನೋಡ್ರಿ ಇಲ್ಲಿ. ಶರಣರು ಅನುಭವಕ್ಕಿಂತ ಕಾಯಕಕ್ಕೆ ಹೆಚ್ಚು ಪ್ರಾಶಸ್ತ್ಯತೆ ಕೊಟ್ಟರು. ಮುಂಜಾನೆ ಕಾಯಕ, ಸಾಯಂಕಾಲ ಅನುಭವ ಮಂಟಪದಲ್ಲಿ ಅನುಭವ. ಒಂದು ದಿನ ಐದಕ್ಕಿ ಮಾರಯ್ಯನವರು ಪ್ರಭುದೇವರ ಜೊತೆಗೆ ಅನುಭವದ ಮಾತುಗಳನ್ನು ಆಡುತ್ತಾ ನಿಂತಿರುವ ಸಮಯದಲ್ಲಿ ಮಾರಯ್ಯನವರ ಧರ್ಮಪತ್ನಿ ಅಲ್ಲಿಗೆ ಬಂದು ಅಲ್ಲಮ ದೇವರಿಗೆ ನಮಸ್ಕರಿಸಿ ಗಂಡನಿಗೆ ವಿನಂತಿಸಿಕೊಡುತ್ತಾರೆ, ಎನ್ನೊಡೆಯ, ಕಾಯಕಕ್ಕೆ ವೇಳೆಯಾಯಿತು, ಇನ್ನು ಹೊರಡು. ಮಹಾಶರಣರ ಅಂಗಳದಲ್ಲಿ ಕೈತಪ್ಪಿ ಬಿದ್ದಿರುವ ಅಕ್ಕಿಯ ಕಾಳನ್ನು ನಿರ್ಮಲ ಮನಸ್ಸಿನಿಂದ ಆಯ್ದುಕೊಂಡು ಬಾ. ನನಗೂ ಮನೆಯಲ್ಲಿ ಸಾಕಷ್ಟು ಕೆಲಸವಿದೆ, ಬೇಗ ಹೋಗಿ ಬಾ ಎಂದು ತಮ್ಮ ವಚನದ ಮೂಲಕ ಕಾಯಕ ಪ್ರಜ್ಞೆಯನ್ನು ತಿಳಿಸ್ತಾರೆ. ಆ ವಚನ ಹೀಗಿದೆ: ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೆ, ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗ ಮಾರಯ್ಯ. ಸುಮ್ಮನೆ ಏನು ಮಾತಾಡ್ಕೋತ ನಿತ್ಯ ಅಲ್ಲಮರ ಜೊತೆ? ಕಾಯಕಕ್ಕೆ ಸಮಯ ಆಗದೆ ಹೋಗಿ ಬಾ ಅಂತ ಹೇಳ್ತಾರವ್ರು. ಆನಂತರ ಕಾಯಕಕ್ಕೆ ತಕ್ಕ ಹಣ ಪಡೆಯಬೇಕು. ಸುಮ್ಮನೆ ಒಂದಿಷ್ಟು ಕಾಯಕ ಮಾಡೋದು, ಡಬಲ್ ಅಮೌಂಟ್ ಬೇಡೋದು ಈಗ ಬರೀ ಆಗ್ಯದ. ಆದರೆ ಕಾಯಕಕ್ಕೆ ತಕ್ಕ ನಾವು ಹಣ ಪಡಿಬೇಕು ಅನ್ನೋದು ಶರಣರ ಒಂದು ವಿಚಾರ. ಕಡಿಮೆ ಕಾಯಕ ಮಾಡಿ ಹೆಚ್ಚಿಗೆ ಹಣ ಬೇಡಬಾರದು. ಕಾಯಕಕ್ಕಿಂತ ಕಡಿಮೆ ಹಣ ಬೇಡಿದರೆ ಮತ್ತಷ್ಟು ಒಳ್ಳೆಯದು ಎಂದು ಐದಕ್ಕಿ ಮಾರಯ್ಯನವರು ಒಂದು ಸಂದೇಶ ಕೊಡ್ತಾರೆ ನೋಡ್ರಿ. ಹಾಗದ ಕಾಯಕವ ಮಾಡಿ ಹಣ ಒಡ್ಡವ ತಾ ಎಂಬಲ್ಲಿ ಸತ್ಯದ ಕಾಯಕ ಉಂಟೆ. ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು ಅಮರೇಶ್ವರ ಲಿಂಗಕ್ಕೆ ಚಿತ್ತಶುದ್ಧ ಕಾಯಕ. ಕಾಯಕಕ್ಕೆ ತಕ್ಕ ಪ್ರತಿಫಲ ಪಡೆಯಬೇಕು. ಹಾಗದ ಕಾಯಕ ಮಾಡಿ ಹಣ ಒಡ್ಡವ. ಹಾಗದ ಕಾಯಕ ಅಂದರೆ ಸ್ವಲ್ಪ ಕಾಯಕ ಮಾಡಿ ಹಣ ಒಡ್ಡವ ಅಂದರೆ ಡಬಲ್ ಹಣ ಬೇಡೋದು. ತಾ ಎಂಬಲ್ಲಿ ಸತ್ಯದ ಕಾಯಕ ಉಂಟೆ. ಅದೇಂದರೆ ಸತ್ಯದ ಕಾಯಕ ಆಗ್ತೈತೇನೋ? ಆಗುವುದಿಲ್ಲ. ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು ಅಮರೇಶ್ವರ ಲಿಂಗಕ್ಕೆ ಚಿತ್ತಶುದ್ಧದ ಕಾಯಕ. ಹೆಚ್ಚಿಗೆ ನಿರೀಕ್ಷಿಸುವುದು, ಬೇಡುವುದು ಕಾಯಕ ತತ್ವಕ್ಕೆ ವಿರೋಧವಾದುದು ಎಂಬ ಮಾರಯ್ಯನವರ ಸಂತೃಪ್ತಿಯ ಸಂದೇಶ ಅಮೋಘವಾದುದು. ಇಂದು ಇದಕ್ಕೆ ವಿರುದ್ಧವಾದ ಸನ್ನಿವೇಶವಿದೆ. ಶ್ರಮವಿಲ್ಲದೆ ಹಣ ಗಳಿಸುವುದು, ಶ್ರಮಕ್ಕಿಂತ ಹೆಚ್ಚು ಹಣ ಪಡೆಯುವುದು ಜಾಣತನವೆಂದು ಭಾವಿಸಿದ್ದಾರೆ. ಅದು ಕಾಯಕವಲ್ಲ ಎಂಬುದರ ಅರಿವು ಅವರಿಗಿಲ್ಲ. ಅತಿಯಾದ ಆಸೆ ಶರಣ ಸಂಸ್ಕೃತಿಗೆ ಸಲ್ಲದು ಎಂದು ಐದಕ್ಕಿ ಲಕ್ಕಮ್ಮನವರು ಪತಿಯನ್ನು ಎಚ್ಚರಿಸುತ್ತಾರೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಕೋಪ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಈಸಕ್ಕಿಯಾಗಿ ಆಸೆ ನಿಮಗಕ್ಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರವಯ್ಯ. ಇದು ಈ ಸನ್ನಿವೇಶನಕ್ಕೆ ತಮಗೆಲ್ಲರಿಗೂ ಗುರುತದ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಒಮ್ಮೆ ಮಾರಯ್ಯನವರು ಪ್ರತಿದಿನಕ್ಕಿಂತ ಹೆಚ್ಚಿನ ಅಕ್ಕಿಯನ್ನು ಆಯ್ದು ತಂದದ್ದನ್ನು ಕಂಡು ಶರಣರಿಗೆ ದುರಾಶೆ ಒಳ್ಳೆಯದಲ್ಲ, ಅದನ್ನು ಪರಮಾತ್ಮನು ಒಪ್ಪಲಾರ, ಇಷ್ಟೊಂದು ಅಕ್ಕಿಯನ್ನು ಏಕೆ ತಂದಿರಿ ಎಂದು ಲಕ್ಕಮ್ಮನವರು ಪ್ರಶ್ನಿಸಿದ್ದು ಶರಣರ ಪ್ರಾಮಾಣಿಕತೆಯ ಸಂಸ್ಕೃತಿಗೆ ಸಾಕ್ಷಿಯಾಗಿದೆ. ಈ ಪ್ರಜ್ಞೆ ಎಲ್ಲ ಸ್ತ್ರೀಯರಲ್ಲಿ ಬರಬೇಕು. ಪತಿ ಹೆಚ್ಚಿನ ಹಣವನ್ನು ತಂದರೆ ಇಷ್ಟೊಂದು ಹಣ ಎಲ್ಲಿಂದ ತಂದಿರಿ, ಏಕೆ ತಂದಿರಿ ಎಂದು ಪ್ರಶ್ನಿಸಿದರೆ ಭ್ರಷ್ಟಾಚಾರ ಎಂಬ ಭೂತ ತಾನಾಗಿಯೇ ಓಡಿ ಹೋಗುತ್ತದೆ. ನೆರೆಮನೆಯವರ ಸಂಪತ್ತು ಅನುಕೂಲತೆಗಳ ಜೊತೆಗೆ ಹೋಲಿಕೆ ಮಾಡಿಕೊಂಡು ನಾವು ಬೇಗ ಶ್ರೀಮಂತರಾಗಬೇಕು, ಐಷಾರಾಮಿ ಜೀವನ ನಡೆಸಬೇಕು ಎಂಬ ದುರಾಸೆಯಿಂದ ವಾಮ ಮಾರ್ಗಕ್ಕೆ ಇಳಿಯದಂತೆ ಪ್ರತಿಯೊಬ್ಬ ಸ್ತ್ರೀ ತನ್ನ ಪತಿಗೆ ಲಕ್ಕಮ್ಮನಂತೆ ಎಚ್ಚರಿಕೆ ನೀಡಿದರೆ ಶರಣರ ಸಂತೃಪ್ತ ಸಂಸ್ಕೃತಿ ಮತ್ತೊಮ್ಮೆ ಮರಳಿ ಬರುವುದರಲ್ಲಿ ಯಾವ ಸಂಶಯವಿಲ್ಲವೆಂದು
ಕಾಯಕ ಸಂಸ್ಕೃತಿಯನ್ನು ಹೇಳುವುದರ ಮೂಲಕ ನಾಳೆ ದಾಸೋಹ ಸಂಸ್ಕೃತಿಯನ್ನು ನೋಡೋಣ. ಇಲ್ಲಿವರೆಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ಸುಜಾತ ಅಕ್ಕನವರಿಗೆ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ.